ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಬಾರ್ದು. ರಾಖಿ ಹತ್ರ ಮಾತಾಡಬೇಕು. ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ರಾಖಿ ಹತ್ರ ಮಾತಾಡೋದು ಹೇಗೆ? ಮೊಬೈಲ್ ಕೂಡ ಎತ್ತಿಟ್ಕೊಂಡಿದ್ದಾರೆ. ಲ್ಯಾಂಡ್ಲೈನಲ್ಲಿ ಮಾತಾಡೋಕ್ಕಾಗಲ್ಲ. ಹಾಲಲ್ಲಿ ಎಲ್ಲರೂ ಇರ್ತಾರೆ. ಮೊಬೈಲ್ನ ಕೇಳಿದ್ರೆ ಇಲ್ಲ, ಅಪ್ಪ ಮೊದಲೇ ಎಲ್ರಿಗೂ ಆರ್ಡರ್ ಮಾಡಿರ್ತಾರೆ. ಯಾರೂ ಮೊಬೈಲ್ ಕೊಡಲ್ಲ. ಮತ್ತು ಹೇಗೆ ರಾಖಿನ ಕಾಂಟ್ಯಾಕ್ಟ್ ಮಾಡಲಿ? ಹಲೋ ಹಲೋ ರಾಖಿ. ರಿತು, ನೀನಾ? ಹೇಗಿದ್ಯಾ? ಆರಾಮಿದ್ಯಾ ತಾನೆ? ನಿನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಎಷ್ಟು ಒದ್ದಾಡ್ತಾ ಇದೆ ಗೊತ್ತಾ ನಾನು? ನನಗೆ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ರಾಖಿ. ನಾಳೆನೇ ಎಂಗೇಜ್ಮೆಂಟು. ನಾನು ಏನು ಹೇಳಿದ್ರು ಅಪ್ಪ ಕೇಳಿಸ್ಕೊಳಕ್ಕೆ ರೆಡಿನೇ ಇಲ್ಲ. ಎಂಗೇಜ್ಮೆಂಟಾ? ಇಷ್ಟು ಬೇಗನಾ ರಿತು? ಎಲ್ಲ ರೆಡಿ ಆಗಿಬಿಟ್ಟಿದೆ ರಾಖಿ. ಸತ್ಯ, ಭಾವ ಅವ್ರೇನು ಹೇಳಿದ್ರು? ಯಾರು ಇಲ್ಲಿ ನಮಗೆ ಹೆಲ್ಪ್ ಮಾಡೋ ಪರಿಸ್ಥಿತಿಲಿ ಇಲ್ಲ ರಾಖಿ. ಇವಾಗ ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು. ಇಲ್ಲೇ ಇಟ್ಟಿದ್ನಲ್ಲ ಫೋನು, ಎಲ್ಲೋಯ್ತು? ಕಬೋರ್ಡಲ್ಲಿ ಏನಾದರೂ ಇಟ್ಬಿಟ್ನಾ?
ಈಗ ಏನು ಮಾಡೋಣ ಅಂತೀಯ ರೀತು? ಹೇಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದು? ನೀನು ನನ್ನ ಪ್ರೀತಿಸ್ತಿದ್ಯಾ ರಾಕಿ? ಇದೆಂಥ ಪ್ರಶ್ನೆ ರೀತು? ನಿಜ ಹೇಳು ರಾಕಿ, ಪ್ರೀತಿಸ್ತಿದ್ಯೋ ಇಲ್ವೋ? ಅಫ್ಕೋರ್ಸ್ ತುಂಬ ಪ್ರೀತಿ ಮಾಡ್ತೀನಿ. ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ನಿನ್ನನ್ನೇ. ಹಾಗಿದ್ರೆ ನಾಳೆ ಈ ಎಂಗೇಜ್ಮೆಂಟ್ ನಡಿಬಾರ್ದು. ನಾವಿಬ್ರು ಓಡ್ ಹೋಗೋಣ ರಾಕಿ. ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ಬಿಡೋಣ. ಈಗ ನಮಗ್ ಉಳ್ದಿರೋದು ಅದೊಂದೇ ದಾರಿ. ಜಾನಕಿ, ಇವರಿಬ್ಬರದು ಮುಂದಿನ ಕತೆ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲೇ? ದಿವ್ಯಾ ಅಂತೂ ಅಳಿಯಂದ್ರ ಹತ್ರ ಮಾತಾಡೋಕ್ಕೆ ತಯಾರಿಲ್ಲ. ಅವಳು ಮೊದಲೇ ಹಠಮಾರಿ. ಅವಳು ಹೇಳಿದ್ದೇ ಆಗಬೇಕಲ್ಲ ಅತ್ತೆ. ಅಳಿಯಂದ್ರು ನೋಡಿದ್ರೆ ಅಷ್ಟೊಂದು ಪೇಚಾಟದಲ್ಲಿದ್ದಾರೆ. ಅವ್ರಿಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿದ್ದಾಳೆ. ಇವಳನ್ನು ಹೇಗೆ ಸುಧಾರಿಸೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ಇವಳಿಗೆ ಸತ್ಯ ಇದ್ರೇ ಸರಿ, ನಮಗೆ ಬಗ್ಗಲ್ಲ ಬಿಡಿ. ಅದೇನೋ ಸರಿ. ಜಾನಕಿ, ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲೇ? ತಿಂಡಿ ಊಟ ಏನು ಬೇಡವಾ? ಒಂದು ತೊಟ್ಟು ನೀರು ಕುಡ್ದಿಲ್ವಲ್ಲೇ? ಹೀಗಾದರೆ ಹೇಗೆ ಅಂತ. ಅವಳು ಏನೇ ಮಾಡಿರಲಿ ಅತ್ತೆ, ಹೆತ್ತ ಮಗಳು ಊಟ ಮಾಡಲಿಲ್ಲ ಅಂದರೆ ಯಾವ ತಾಯಿ ಗಂಟ್ಲಲ್ಲಿ ಇಳಿಯುತ್ತೆ ಹೇಳಿ? ಬಿಡು, ಅವಳಿಗೇನೋ ವಯಸ್ಸಿದೆ, ತಡ್ಕೋತಾಳೆ. ನೀನು ಉಪವಾಸ ಇದ್ದರೆ ನಿನ್ನ ಆರೋಗ್ಯ ಏನಾಗಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.